ಆದ್ರೆ ನಿಮ್ಮ ಮನಸ್ಸಲ್ಲಿ ಕಪಟ ಇದೆಯಲ್ಲ. ಏನಂದ್ರಿ? ಅದು ಲಾಲಿ ಹಾಡು ನೀವು ತುಂಬಾ ಚೆನ್ನಾಗಿ ಆಡ್ತಿದ್ದೀರಿ ಅಂದೆ. ಹೌದಾ? ನಿಮಗೂ ಇಷ್ಟ ಆಗೋಯ್ತಾ ಅನಂತ ಶಯನ? ಪದ್ಮನಾಭ, ನಿಮಗೂ ನಿದ್ದೆ ಬರ್ದೇ ಇದ್ರೆ ನನಗೆ ಕರೀರಿ, ಲಾಲಿ ಹಾಡಿ ನಿಮ್ಮನ್ನು ಮಲಗಿಸ್ತೀನಿ. ಬೇಡಿ, ನನಗೆ ಲಾಲಿ ಹಾಡಕ್ಕೆ ನನ್ನ ವಿಶಾಲಿದೆಲೆ. ನೀವು ಮಗುಗೆ ಲಾಲಿ ಹಾಡಿ. ಆಯ್ತಾಯ್ತು, ಮಗು ಮಲಗಿದೆ, ಗಲಾಟೆ ಮಾಡ್ಬಿಡಿ, ಮಗು ಗಾಬರಿ ಆಗುತ್ತೆ. ಅಮ್ಮ 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 ನಿನ್ನಮ್ಮ. ಆನಂದ ಶಯನ, ಮಗುವನ್ನ ಹಾಗೆ ದೃಷ್ಟಿಸಿ ನೋಡಬೇಡಿ, ಮಗುಗೆ ದೃಷ್ಟಿಯಾಗುವ ಸಾಧ್ಯತೆಗಳು ಉಂಟು. ನೀವೀಗ ಹೋಗ್ತಿರೋ, ನಿಮಗೂ ಲಾಲಿ ಹಾಡ್ಲೋ? ಬೇಡಿ, ನಾನು ಹೋಗ್ತೀನಿ. ಬಾಗ್ಲ ಹಾಕೊಂಡು ಹೋಗೋದು ಗೊತ್ತಿಲ್ಲ. ಸುಬ್ಬು, ನೀನ್ ಹೇಳ್ತಿರೋದೆಲ್ಲ ಸರಿ, ಆದ್ರೆ ಈ ಮಗುಗೆ ಸಂಬಂಧಪಟ್ಟವರು ಯಾರು ಏನು ಅನ್ನೋದು ನಮಗ್ ಗೊತ್ತಿಲ್ಲ. ಆ ಮಗು ಮನೆಯವ್ರು ಎಲ್ಲಿದ್ದಾರೆ ಅದು ನಮಗ್ ಗೊತ್ತಿಲ್ಲ. ಈಗಾಗ್ಲೇ ಇಷ್ಟು ತೊಂದರೆಗಳಾಗಿವೆ. ಇದೆಲ್ಲದ್ರ ಮಧ್ಯೆ ಆ ಮಗುವಿನ ಮನೆಯವ್ರನ್ನ ಹೇಗ್ ಕಂಡುಹಿಡಿಯೋದಕ್ಕಾಗತ್ತೆ? ಕಂಡಿಡ್ತೀನಿ ಅಮ್ಮವ್ರೆ, ಅದೆಷ್ಟೇ ಕಷ್ಟ ಆದ್ರೂ ಕಂಡಿಡ್ತೀನಿ. ಅಂದಾಗೆ ರೌಡಿಗಳು ಆ ಮಗುಗೋಸ್ಕರ ಬಂದಿದ್ರಲ್ಲ, ಅವ್ರ ಬಾಯಲ್ಲಿ ಯಾವುದೋ ಎಸ್ಟೇಟ್ ಹೆಸರು ಬರ್ತಾ ಇತ್ತು. ಎಸ್ಟೇಟಾ? ಹ್ಞೂ ಯಜಮಾನ್ರೆ, ಇದು ಮನೇಲಿ ಯಾರೇ ಅಡ್ಡ ಬಂದ್ರು ಅವ್ರ ಕತೆನ ಮುಗ್ಸಿ ಆ ಮಗು ನಾವು ವನದುರ್ಗ ಎಸ್ಟೇಟ್ಗೆ ತಗೊಂಡೋಗೋಣ. ವನದುರ್ಗ ಎಸ್ಟೇಟ್ ಅಂತ ಹೇಳ್ತಾ ಇದ್ರು. ವನದುರ್ಗ ಎಸ್ಟೇಟಾ? ಈ ಹೆಸರು ಎಲ್ಲೋ ಕೇಳ್ತಾಗಿದೆ. ರತ್ನಗಿರಿ ವನದುರ್ಗ ಎಸ್ಟೇಟ್ ಬಳಿ ಆನೆಗಳು ತೋಟಕ್ಕೆ ನುಗ್ಗಿ ಅಪಾರ ಬೆಳೆ ನಾಶ. ಹಾ, ಇವತ್ ಬೆಳಿಗ್ಗೆ ಪದ್ದು ಪೇಪರ್ ಓದ್ತಾ ಇರ್ಬೇಕಾದ್ರೆ ರತ್ನಗಿರಿ ವನದುರ್ಗ ಎಸ್ಟೇಟ್ ಅಂತ ಹೇಳ್ತಾ ಇದ್ದಲ್ವಾ? ಹೌದು, ಆ ಎಸ್ಟೇಟ್ ಹೆಸರು ಹೇಳ್ತಿದ್ದ ಹಾಗೆ ಆ ಮಗು ಊರು ಅಂತ ಹೇಳ್ತಾ ಇತ್ತು. ಓ, ಹಂಗಂದ್ರೆ ಮಗುಗೆ ಸಂಬಂಧಪಟ್ಟಿರೋರು ಆ ಎಸ್ಟೇಟಲ್ಲಿ ಇದ್ದಾರೆ ಅಂತ ಆಯ್ತು. ನಾನು ನಾಳೆನೇ ಅಲ್ಲಿಗೆ ಹೋಗ್ತೀನಿ. ಸುಬ್ರಹ್ಮಣ್ಯ, ನೀನು ಅಲ್ಲಿಗೆ ಹೋಗ್ಲೇಬೇಕೇನೋ? ಆ ರೌಡಿಗಳು ಇಲ್ಲಿಗೆ ಹುಡ್ಕೊಂಡು ಬಂದಿದ್ರು ನಿನ್ನನ್ನು. ಇನ್ನು ನೀನು ಅಲ್ಲಿಗೆ ಹೋಗಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನೋ? ಧೈರ್ಯ ಇದೆ ಅಂತ ದೆವ್ವದ ಮನೆಗೆ ಹೋಗ್ಬಾರ್ದು, ಗುಂಡಿಗೆ ಇದೆ ಅಂತ ಸಿಂಹದ ಗುಹೆಗೂ ಹೋಗ್ಬಾರ್ದು, ತಿಳ್ಕೊ. ನಮಗೆ ಆ ಮನೇಲಿ ಇರೋರು ಯಾರು ಅಂತಾನೆ ಗೊತ್ತಿಲ್ಲ. ಅದು ದೆವ್ವದ ಮನೆನೋ ಸಿಂಹದ ಗುಹೆನೋ ಹೇಗ್ ಗೊತ್ತಾಗುತ್ತೆ? ಅದು ಗೊತ್ತಾಗಬೇಕು ಅಂದ್ರೆ ನಾಳೆ ನಾನು ಅಲ್ಲಿಗೆ ಹೋಗಲೇಬೇಕು. ಸುಬ್ಬು, ನೀನು ಒಬ್ಬನೇ ಹೋಗೋದು ಬೇಡ, ನಾನು ಬರ್ತೀನಿ. ಬೇಡ ಯಜಮಾನ್ರೆ, ದಯವಿಟ್ಟು ಬೇಡ. ನಾನು ಒಬ್ಬನೇ ಹೋಗಿ ವಿಚಾರಿಸ್ತೀನಿ. ಸುಮ್ಮನೆ ಈ ವಿಷಯಕ್ಕೆ ನೀವು ಇನ್ವಾಲ್ವ್ ಆದರೆ ವಿಷಯ ದೊಡ್ಡದಾಗ್ಬಿಡುತ್ತೆ. ಮಗುಗೆ ಅಪಾಯ ಇದೆ ಅಂತ ಗೊತ್ತಾದ್ಮೇಲೂ ಚಾನ್ಸ್ ತಗೊಳ್ಳೋದು ಸರಿ ಹೋಗಲ್ಲ ಯಜಮಾನ್ರೆ, ಬೇಡ. ಹೌದು, ಆ ಮಗುಗೆ ಯಾರಿಂದ ತೊಂದರೆ ಇದೆ, ಆ ಮಗು ಹೇಗ್ ತಪ್ಪಿಸ್ಕೊಂಡಿದೆ ಅಂತ ನಾವು ತಿಳ್ಕೋಬೇಕು. ಆ ಮನೇಲಿರೋರಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಈ ರೌಡಿಗಳನ್ನ ಕಳ್ಸಿದ್ಯಾರು, ಹಾಗೆ ಆ ಮಗು ಪರವಾಗಿರೋರು ಯಾರು ಅಂತೆಲ್ಲ ನಾವು ತಿಳ್ಕೋಬೇಕು. ಓಹೋ, ಹಾಗಾದ್ರೆ ನಿನ್ನೆವರೆಗೂ ಈ ಮಗು ನಿಮಗೆ ಇಷ್ಟು ತರ ಕಾಣಿಸ್ಲಿಲ್ವಾ? ಅಲ್ಲ ಮೇಡಮರೇ, ನೀವು ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಯಾರಿಗೋ ಹೋಗ್ಲಿ ಕಾರ್ತಿಕೇಯಂಗೆ ಅಂತಾನೆ ಅನ್ಕೊಳ್ಳಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅದು ಹೋಗುತ್ತೆಯೇ? ಹೌದೋ ಇಲ್ಲ ಹೇಳಿ? ಅದು ಸುತ್ತಿ 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 ನೆಟ್ವರ್ಕ್ ಬಂದ ತಕ್ಷಣ ಟಿಂಗ್ ಅಂತ ಹೋಗ್ಬಿಡುತ್ತೆ. ಹೌದೋ ಅಲ್ವಾ? ಹಂಗೆ ನನಗೆ ಇವಾಗ ಗೊತ್ತಾಯ್ತು ಎಲ್ಲಿ ನೆಟ್ವರ್ಕ್ ಇದೆ ಏನು ಅಂತ. ನನ್ನ ಹೃದಯದಲ್ಲಿರೋ ಮೆಸೇಜು ಈಗ ನಿಮ್ಮೆಲ್ಲರಿಗೂ ತಲುಪ್ತಿದೆ ಅಷ್ಟೇ. ಕುಡಿಯಮ್ಮ. ಅದನ್ನೇ ನಾನು ಹೇಳ್ತಿರೋದು, ಮಗು ಬಗ್ಗೆ ಗೊತ್ತಾದ್ಮೇಲೆ ನಿಮ್ ಪ್ರೀತಿ ಜಾಸ್ತಿ ಆಗಿದೆ ಅಂತ. ಮೇಡಮ್ರೆ, ನೀವೇನ್ ಅನ್ಕೊಂಡ್ರು ಸರಿನೇ. ಈ ಮಗು ರಕ್ಷಣೆ ನನ್ನ ಹೊಣೆ. ಈ ಮಗುನ ಮಾತ್ರ
ನಾನು ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ. ಬಾಕಂದ ನಾವು ಹೊರಗಡೆ ಹೋಗೋದ, ಇಲ್ಲಿದ್ರೆ ಇವರಿಬ್ರು ಸೇರ್ಕೊಂಡು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ. ವಾ ತಾಯಿ ಇವತ್ತು ಬರೋದಿಯಲ್ಲೇ ನೋಡಕ್ ಸಣ್ಣಕದಿಯ. ಅಲ್ಲಿ ಕತೆ ಮುಂದುವರಿಸ್ತೀನಿ. ಅಲ್ಲಿ ಏನಾಯ್ತು ಅಂದ್ರೆ, ಕಾಂತೇಶ್ವರಿ ರಾಣಿ ಮೂಗು ರಾಜನ್ನ ಮದುವೆ ಮಾಡ್ಕೊಂಡ್ಮೇಲೆ ಇನ್ನು ಈ ಕಣ್ಣಿಂದ ಇನ್ನೇನೇನ್ ನೋಡ್ಬೇಕು. ಆಸ್ತಿ ಅಂತಸ್ತು ಅಂದ್ರೆ ಈ ಕಾಂತಮ್ಮ ಬಾಯ್ ಬಿಡ್ತಿರ್ತಾಳೆ. ಈ ಮಗುಗ್ ಬೇರೆ ಪ್ರಾಣ ಅಪಾಯ ಇದೆ. ಇವಳಿಂದ ಇನ್ನೇನೇನು ಅವಾಂತರ ಆಗುತ್ತೋ ಏನೋ. ಮಗುಗೆ ರಕ್ಷಣೆ ಕೊಡ್ತಾಳೋ ಅಥವಾ ಇವಳೇ ಮಗುಗೆ ರಾಕ್ಷಸಿ ಆಗ್ತಾಳೋ ಒಂದು ಗೊತ್ತಾಗ್ತಾ ಇಲ್ಲ. ಆ ಊರಿಗೆ ದೊಡ್ಡವರು, ಆ ಮನೆ ಯಜಮಾನ್ರು. ಅವ್ರು ಏನ್ ಹೇಳಿದ್ರು ಕೇಳ್ತಾರೆ, ಅವ್ರಿಗೆ ತುಂಬಾ ಗೌರವ ಕೊಡ್ತಾರೆ, ಅವ್ರು ಹೇಳಿದ ಮಾತನ್ನ ಪಾಲಿಸ್ತಾರೆ ಅಮ್ಮವ್ರೆ. ಸುಬ್ಬು, ನೀನು ಅವ್ರನ್ನ ನೋಡಿದ್ಯಾ, ಮಾತಾಡ್ಸಿದ್ಯಾ? ಇಲ್ಲ ಅಮ್ಮವ್ರೆ, ಅವ್ರನ್ನ ನೋಡಿಲ್ಲ, ಆದ್ರೆ ಅವ್ರ ಡ್ರೈವರ್ನ ನೋಡಿದೆ. ಅವ್ರನ್ನ ನೋಡಿದ್ಮೇಲೆ ಮನೆಯವರೆಲ್ಲ ಹೇಗಿರ್ಬೋದು ಅಂತ ಒಂದು ಅಂದಾಜು ಬಂತು ನನಗೆ. ಆಮೇಲೆ ಆ ಮನೆ ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ, ಆಮೇಲೆ ಎಸ್ಟೇಟ್ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಆ ಯಜಮಾನ್ರಿಗೆ ತುಂಬಾ ಬಂಟ ಇದ್ದಂಗೆ ಅಂತ. ಆ ಡ್ರೈವರ್ನ ನೋಡಿದೆ ಅಂದಿಲ್ಲ ಅವನ ಹೆಸರು ಮುತ್ತು ಪಾಂಡ್ಯನ್. ಮನೆಯವ್ರ ವಿಷಯಕ್ಕೆ ಯಾರೇ ಏನೇ ಬಂದ್ರು, ಮನೆಯವ್ರಿಗೆ ಏನೇ ತೊಂದರೆ ಮಾಡಿದ್ರು ಎಲ್ಲ ಅವನೇ ನೋಡ್ಕೊಳ್ಳೋದು.